ಜೈ ಬಜರಂಗಿ ನಿಮ್ಮೂರಲ್ಲಿ ಮಾಡಿದ್ರು ಹನುಮ ಜಯಂತಿಯ ಎಲ್ಲಿ ರಾಮನೋ ಅಲ್ಲಿ ಹನುಮನೋ. ಇವರು ನಮ್ಮೂರ ಆಂಜನೇಯ ಸ್ವಾಮಿ, ನಮ್ಮೂರು ಮಾವನಕೆರೆ, ದೇವಲಾಪುರ ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಈಗ ಹೋದ್ ಮಂಗಳವಾರ ಅಂತಂದ್ರೆ 2ನೇ ತಾರೀಕು ಡಿಸೆಂಬರ್ ಅಲ್ಲಿ ನಾವು ಹನುಮ ಜಯಂತಿಯ ನಮ್ಮೂರಲ್ಲಿ ಮಾಡ್ದೋ. ನೋಡ್ರಿ ನಮ್ಮೂರ್ ಹನುಮಂತಪ್ಪ ಹೆಂಗ್ ಕಾಣ್ತಾವನೆ. ಹನುಮಂತರಯ್ಯ, ನನ್ನ ವಿಡಿಯೋ ನೋಡೋರ್ಗೆಲ್ಲ ಒಳ್ಳೇದ್ ಮಾಡ್ಬಿಡಪ್ಪ, ಹಂಗೆ ನನ್ನ ಫಾಲೋ ಮಾಡ್ಕೊಳ್ಳೋರ್ಗೆ ಇನ್ನೂ ಜಾಸ್ತಿ ಒಳ್ಳೇದ್ ಮಾಡ್ಬಿಡಪ್ಪ. ಈ ಹನುಮ ಜಯಂತಿಗೆ ನಿಮ್ ಯಾರನ್ನು ಕರೆಯಕ್ ಆಗಿಲ್ಲ, ಬೇಜಾರ್ ಮಾಡ್ಕೊಂಬಿಡಿ, ದಯವಿಟ್ಟು ನನ್ನ ಫಾಲೋ ಮಾಡ್ಕೊಂಬಿಡಿ. ಮುಂದಿನ ವರ್ಷ ಕರ್ದೇ ಕರಿತೀನಿ. ನಮ್ಮೂರಲ್ಲಿ ಸುಮಾರು ದೇವಸ್ಥಾನಗಳವೆ. ಆರ್ತಮ್ಮನ್ ಗುಡಿ, ಮಾರಿ ಗುಡಿ, ಮನೆಯ ಮುಂದೆ ದೇವಸ್ಥಾನ, ಹಳೆಯವ್ರ ಮುಂದೆ ದೇವಸ್ಥಾನ, ಉಚ್ಚಪ್ಪನ ದೇವಸ್ಥಾನ ಅಂತ. ಈ ಹಬ್ಬಗಳನ್ನ ಮಾಡ್ಬೇಕಾದ್ರೆ ಅವ್ರ ಅಣ್ತಂಬ್ಕಿಯವರೇ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಹನುಮ ಜಯಂತಿ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಮನೆಯಿಂದ ಬಂದು ಮಾಡ್ಬೇಕಾಯ್ತದೆ. ಅವಾಗ ಯಾವ ಅಣ್ತಂಬ್ಕಿನೂ ಬರಲ್ಲ, ಯಾವ ಜಾತಿ ಧರ್ಮ ಏನು ಬರಲ್ಲ. ನಮ್ಮೂರ ಆಂಜನೇಯಂಗೆ ಎಲ್ಲ ಸೇರ್ ಮಾಡ್ತೀವಿ ಪೂಜೆಯ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಈ ಭಾವನೆ ಬರೋದು ನಮ್ಮೂರ ಹನುಮ ಜಯಂತಿ ಮಾಡುವಾಗ. ನೋಡ್ರಿ ನಾವೆಲ್ಲ ಗಂಡೆ ಹೆಂಗೆ ಮುದ್ದೆ ಕಟ್ತಾ ಇದ್ವಿ, ಯಾವ ಹೆಣ್ಮಕ್ಳಿಗೂ ಕಡಿಮೆ ಇಲ್ಲಪ್ಪ, ಹಂಗ್ ಕಟ್ತಾ ಇದೀವಿ. ಇನ್ನೊಂದ್ ಕಡೆ ಅವರೆಕಾಳು, ಅನ್ನ ಸಾರು ಎಲ್ಲ ಆಯ್ತಾ ಇತ್ತು. ಈ ವರ್ಷ ಅದೇನೋ ಸುಮಾರು ಹುಡುಗರು ಅದೇನ್ ಕೆಲಸ ಇತ್ತೆ ಏನೋ ಬಂದಿರ್ಲಿಲ್ಲ. ಹನುಮಂತಪ್ಪ, ನಮ್ಮೂರ ಐಕ್ಳನ್ನೆಲ್ಲ ಚೆನ್ನಾಗಿಡಪ್ಪ. ಪ್ರತಿ ವರ್ಷ ನಿನ್ನ ಸೇವೆಯ ಮಾಡಕ್ಕೆ ಆ ದಿನ ರಜಾ ಹಾಕೊಂಡ್ ಬರ್ಬೇಕು. ಇನ್ನುವೇ ವಿಜೃಂಭಣೆಯಾಗಿ ಹನುಮ ಜಯಂತಿ ಮಾಡಕ್ಕೆ ನಮ್ಮೂರ ಐಕ್ಳಿಗೆ ಶಕ್ತಿಯ ನಿಂಗೆ ಕೊಡ್ಬೇಕು. ನಮ್ಮೂರವ್ರು ಚೆನ್ನಾಗಿರ್ಬೇಕು, ನಮ್ಮೂರ ಐಕ್ಳು ಚೆನ್ನಾಗಿರ್ಬೇಕು, ನಮ್ಮವ್ರು ಚೆನ್ನಾಗಿರ್ಬೇಕು ಅಂತ ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಮನ್ಸಿಂದ ದಾಳದಿಂದ ಹೇಳ್ತಾ ಇದೀನಿ. ನಮ್ಮವರು ಎಲ್ಲರೂ ಚೆನ್ನಾಗಿರ್ಲೇಬೇಕು ಅಂತ. ಹಂಗೆ ಈ ವರ್ಷ ನಮ್ಮೂರ್ ಹಿರಿಯರು, ನಮ್ಮೂರ್ ಕಿರಿಯರು ಪ್ರತಿಯೊಬ್ರು ಕೂಡ ನಿಂತ್ಕೊಂಡು ಈ ಹನುಮ ಜಯಂತಿ ಅದ್ಭುತವಾಗಿ ನೆರವೇರಿಸ್ಕೊಟ್ರು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ಹನುಮಂತನ ಭಕ್ತಾದಿಗಳಾಗಿದ್ದಲ್ಲಿ ಹನುಮ ಅಂತ ಒಂದು ಕಮೆಂಟ್ ಹಾಕಿ.